ಕಾಂಗ್ರೆಸ್ನಲ್ಲೀಗ ರಾಹುಲ್ ಗಾಂಧಿ ವರ್ಸಸ್ ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿ ಈತ ಮಾತಾಡ್ಬಿಟ್ಟು, ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪ್ರಿಯಾಂಕಾ ಗಾಂಧಿ ಯಾಕಾಗಬಾರ್ದು? ಸೋನಿಯಾ ಗಾಂಧಿಯವರ ಫ್ಯಾಮಿಲಿಯಿಂದಲೇ ಬೆಂಬಲ ಸಿಗ್ತಾ ಇದೆಯಾ ಅನ್ನುವಂಥ ಅನುಮಾನ ಈಗ ಶುರುವಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿಯವರ ಹೆಸರು ಮುನ್ನೆಲೆಗೆ ಬಂದಿದ್ದು ಇದು ಮೊದಲಲ್ಲ. ಕಿರಣ್ ರಿಜಿಜು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ರಾಹುಲ್ ಗಾಂಧಿಗೆ ಹೋಲಿಸ್ಕೊಂಡ್ರೆ ಪ್ರಿಯಾಂಕಾ ಗಾಂಧಿ ಬೆಟರ್ ಅನಿಸುತ್ತಪ್ಪ. ಪ್ರಿಯಾಂಕಾ ಗಾಂಧಿಯವರ ಹೆಸರು ಮುನ್ನೆಲೆಗೆ ಬಂದ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲೂ ಸಹ ಒಂದು ರೀತಿ ತಳಮಳ ಶುರುವಾಗ್ಬಿಟ್ಟಿದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಕುರ್ಚಿ ಕಿತ್ತಾಟ ಏನಿದೆ ಇದು ಒಂದು ರೀತಿಯಲ್ಲಿ ತಾರಕಕ್ಕೆ ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಈ ಕುರ್ಚಿ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಒಂದು ವಾದ ವಿವಾದಗಳು ದಿನನಿತ್ಯ ನಡೀತಿರುವಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ರೀತಿಯ ಯುದ್ಧ ಶುರುವಾಗಿದೆ. ಆ ರೀತಿಯ ಚರ್ಚೆಗಳು ಶುರುವಾಗಿದೆ. ಕಾಂಗ್ರೆಸ್ನಲ್ಲೀಗ ರಾಹುಲ್ ಗಾಂಧಿ ವರ್ಸಸ್ ಪ್ರಿಯಾಂಕಾ ಗಾಂಧಿ ಈ ಯುದ್ಧ ಶುರುವಾಗಿದೆಯಾ? ಇಂಥದ್ದೊಂದು ಚರ್ಚೆ ಈಗ ದೇಶಾದ್ಯಂತ ನಡೀತಾ ಇದೆ. ಈ ವಿಚಾರನ ಡೀಟೇಲ್ ಆಗಿ ಮಾತಾಡೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವಿನ್ನೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ರಾಹುಲ್ ಗಾಂಧಿ ವರ್ಸಸ್ ಪ್ರಿಯಾಂಕಾ ಗಾಂಧಿ ಈ ರೀತಿಯ ಚರ್ಚೆಗಳು ಯಾಕೆ ಶುರುವಾಯಿತು? ಮತ್ತು ಈ ರೀತಿಯ ಚರ್ಚೆ ಶುರುವಾದ ದಿನದಿಂದ BJP ಇಲ್ಲಿ ಹೇಗೆ ಆಟ ಆಡಲಿಕ್ಕೆ ಪ್ರಾರಂಭ ಮಾಡ್ತು, ಇದೆಲ್ಲವನ್ನು ಡೀಟೇಲ್ ಆಗಿ ಮಾತಾಡ್ತೇನೆ. ಇದೆಲ್ಲ ಶುರುವಾಗಿದ್ದು ಇಮ್ರಾನ್ ಮಸೂದ್ ಅನ್ನುವಂಥ ಒಬ್ಬ ಕಾಂಗ್ರೆಸ್ MP ಇಂದ. ಈತ ಉತ್ತರ ಪ್ರದೇಶದ ಶಹರಾನ್ಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ MP ಆಗಿ ಗೆದ್ದಿದ್ದಾರೆ. ಬಾಂಗ್ಲಾದೇಶದ ಬಗ್ಗೆ ಮಾತಾಡಿ ಅಂತ ಮೈಕ್ ಹಿಡಿದಾಗ ಇವರು ಇಂದಿರಾ ಗಾಂಧಿಯನ್ನು ನೆನಪಿಸ್ಕೊಂಡ್ರು. ಬಾಂಗ್ಲಾದೇಶ ಸ್ಥಾಪನೆ ಆಗಿದ್ದೆ ಇಂದಿರಾ ಗಾಂಧಿಯಿಂದ. ಈಗ ಭಾರತಕ್ಕೆ ಇಂದಿರಾ ಗಾಂಧಿ ಅಂತ ನಾಯಕರು ಬೇಕು, ಪ್ರಿಯಾಂಕಾ ಗಾಂಧಿ ಅಂತವ್ರು ಬಂದರೆ ಮಾತ್ರ ಬಾಂಗ್ಲಾದೇಶವನ್ನು ಬಗ್ಗು ಬಡಿಯೋದಕ್ಕೆ ಸಾಧ್ಯ. ಸೊ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ರೀತಿಯಲ್ಲಿ ಈತ ಮಾತಾಡ್ಬಿಟ್ಟ. ಅಲ್ಲಿಂದ ಶುರುವಾಯಿತು. ಆಗ ಸರಿ, ಎಲ್ಲ ಮಾಧ್ಯಮಗಳು ಈ ವಿಚಾರವನ್ನು ಇಟ್ಕೊಂಡು ಚರ್ಚೆಗಳನ್ನು ಶುರು ಮಾಡಿದ್ರು. ಆಗ ಸಹಜವಾಗಿ ರಾಬರ್ಟ್ ವಾದ್ರಾ ಅವರನ್ನು ಮಾಧ್ಯಮಗಳು ಕೇಳಿದ್ರು. ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಗಾಂಧಿಯವರ ಪತಿ. ಆಗ ಅವ್ರು ಏನು ಹೇಳಿದರು, ಹೌದೌದೌದೌದು, ಪ್ರಿಯಾಂಕಾ ಗಾಂಧಿಯವರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ, ಜನ ಕೂಡ ಪ್ರಿಯಾಂಕಾ ಗಾಂಧಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಲಿ ಅಂತ ಬಯಸ್ತಾ ಇದ್ದಾರೆ, ಆಕೆಗೆ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇದೆ, ನನಗಂತೂ ಕಾನ್ಫಿಡೆನ್ಸ್ ಇದೆಯಪ್ಪ ಅಂತ ಮಾತಾಡ್ಬಿಟ್ರು. ಅಂದರೆ ರಾಬರ್ಟ್ ವಾದ್ರಾ ಅವರಿಗೂ ಕೂಡ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿತ್ತು. ಅದು ಈ ರೂಪದಲ್ಲಿ ಹೊರಕ್ಕೆ ಬಂತು. ಇದಾದ ನಂತರದಲ್ಲಿ ಇಮ್ರಾನ್ ಪ್ರತಾಪ್ ಗಡಿ ಅಂತ ರಾಜ್ಯಸಭಾ MP, ಮಹಾರಾಷ್ಟ್ರದಿಂದ ಆಯ್ಕೆಯಾಗಿರುವಂಥ ಅವರು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು. ಅವರು ಕೂಡ ಇದೇ ಮಾತನಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನು ತರ್ತಾರೆ. ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪ್ರಿಯಾಂಕಾ ಗಾಂಧಿ ಯಾಕಾಗಬಾರ್ದು? ದೇಶದ ಪ್ರಧಾನಿ ಆಗೋಕ್ಕೆ ರಾಹುಲ್ ಗಾಂಧಿನೂ ಅರ್ಹ, ಮಲ್ಲಿಕಾರ್ಜುನ್ ಖರ್ಗೆನೂ ಅರ್ಹ, ಪ್ರಿಯಾಂಕಾ ಗಾಂಧಿಯವರು ಅರ್ಹರು ಅಂತ ಅವರು ಹೇಳ್ತಾರೆ. ಇಲ್ಲಿ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಅರ್ಹರೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಮುಖ್ಯವಾಗಿ ನನಗೆ ಕುತೂಹಲ ಉಂಟು ಮಾಡಿದ್ದೇನು ಅಂತಂದರೆ, ರಾಹುಲ್ ಗಾಂಧಿ ಬೇಡ ಅನಿಸೋಕೆ ಶುರುವಾಗಿದೆಯಲ್ಲ ಕಾಂಗ್ರೆಸ್ನಲ್ಲೇ, ಇದು ಒಂದು ರೀತಿ ಅನಿರೀಕ್ಷಿತವಾದಂಥ ಬೆಳವಣಿಗೆ. ಈಗ ಬೇರೆ ಯಾರಾದರೂ ಆಗಲಿ ಅಂತಂದರೆ ರಾಹುಲ್ ಗಾಂಧಿ ಬೇಡ ಅಂತಲೇ ಅರ್ಥ. ಇದು ಇನ್ನೂ ಒಂದು ತಿಂಗಳು ಹಿಂದಕ್ಕೆ ಹೋಗಬೇಕು. ಒರಿಸ್ಸಾದ ಮಾಜಿ ಶಾಸಕ ಮೊಹಮ್ಮದ್ ಮಕೀಮ್ ಅಂತ ಅವರು ಸೋನಿಯಾ ಗಾಂಧಿಗೆ ಒಂದು ಪತ್ರ ಬರೆದುಬಿಟ್ಟಿದ್ರು, ಕಾಂಗ್ರೆಸ್ಗೆ ಯುವ ನಾಯಕತ್ವ ಬೇಕಾಗಿದೆ, ರಾಹುಲ್ ಗಾಂಧಿ ಯುವಕರಿಂದ ಡಿಟ್ಯಾಚ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 83 ವರ್ಷ ವಯಸ್ಸಾಗಿದೆ, ಅವರಿಗೆ ಪಕ್ಷವನ್ನು ಮುನ್ನಡೆಸೋಕ್ಕಾಗಲ್ಲ, ಪಕ್ಷಕ್ಕೆ ಯುವ ನಾಯಕತ್ವ ಬೇಕು ಅಂತ ಮೊಹಮ್ಮದ್ ಮಕೀಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಸೋನಿಯಾ ಗಾಂಧಿಗೆ ಪತ್ರ ಬರೆದು ಅದನ್ನು ಎಲ್ಲ ಮಾಧ್ಯಮಗಳಿಗೂ ಕೊಟ್ಬಿಟ್ಟಿದ್ರು. ಅಂದರೆ ಒಂದು ವಿಚಾರ ಅಂತೂ ಸ್ಪಷ್ಟ, ರಾಹುಲ್ ಗಾಂಧಿಯವರ ನಾಯಕತ್ವ ಇಡೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಭ್ರಮ ನಿರಸನವನ್ನು ಉಂಟು ಮಾಡಿಬಿಟ್ಟಿದೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರಲ್ಲಿ ಅದು ನಿರಾಸೆಯನ್ನು ಉಂಟು ಮಾಡಿಬಿಟ್ಟಿದೆ. ಸೊ ರಾಹುಲ್ ಗಾಂಧಿಯವರೇ ಇದ್ದರೆ ನಾವು ಕಾಂಗ್ರೆಸ್ನಲ್ಲಿದ್ದು ಏನಪ್ಪ ಪ್ರಯೋಜನ?
ಇವತ್ತೆಲ್ಲ ನಾಳೆ ಅಧಿಕಾರ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೀವಿ. ಆದರೆ ಒಂದಲ್ಲ ಒಂದು ರಾಜ್ಯದಲ್ಲಿ ಕಳ್ಕೊತಾನೇ ಇದ್ದೀವಿ ಹೊರತು ಒಂದರಲ್ಲೂ ಗೆಲ್ಲೋ ಒಂದು ಅವಕಾಶಗಳೇ ಕಾಣ್ತಾ ಇಲ್ಲ, ಆ ನಿರೀಕ್ಷೆಗಳು ಕಾಣ್ತಾ ಇಲ್ಲ. ಈ ರೀತಿಯ ಯೋಚನೆಗಳು ಕಾಂಗ್ರೆಸ್ ಮುಖಂಡರಲ್ಲೇ ಬಂದಿರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿಯವರ ಹೆಸರನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನಲ್ಲೇ ಒಂದು ವರ್ಗ ಮಾಡ್ತಾ ಇದೆ. ಅದಕ್ಕೆ ಸೋನಿಯಾ ಗಾಂಧಿಯವರ ಫ್ಯಾಮಿಲಿಯಿಂದಲೇ ಬೆಂಬಲ ಸಿಗ್ತಾ ಇದೆಯಾ ಅನ್ನುವಂಥ ಅನುಮಾನ ಈಗ ಶುರುವಾಗ್ತಾ ಇದೆ. ಯಾಕಂದರೆ ರಾಬರ್ಟ್ ವಾದ್ರಾ ಕೂಡ ಅದೇ ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರ ಹೆಸರು ಮುನ್ನೆಲೆಗೆ ಬಂದಿದ್ದು ಇದು ಮೊದಲಲ್ಲ. 2017ರಲ್ಲೇ ಪ್ರಿಯಾಂಕಾ ಗಾಂಧಿಯವರ ಹೆಸರು ಮುನ್ನೆಲೆಗೆ ಬಂತು. ಯಾವಾಗ? 2017ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಆಗ 363 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಕೇವಲ 7 ಸೀಟ್ ಮಾತ್ರ ಗೆದ್ದಿತ್ತು. ಆಗ ರಾಹುಲ್ ಗಾಂಧಿ ಅಧ್ಯಕ್ಷರಾಗಿದ್ದರು. ಆಗ ಗುಲ್ಲು ಎದ್ದಳ್ತು. ಆಗ ಪೋಸ್ಟರ್ಗಳು ಕಂಡ್ವು ಲಕ್ನೋ, ಕಾನ್ಪುರಲ್ಲೆಲ್ಲ. ಏನು, ನಮಗೆ ರಾಹುಲ್ ಬೇಡ, ಪ್ರಿಯಾಂಕಾ ಬೇಕು ಅಂತ. ಇದನ್ನು ಮನಗಂಡಂತಹ ಸೋನಿಯಾ ಗಾಂಧಿ ಆ್ಯಂಡ್ ಟೀಮ್ ಪ್ರಿಯಾಂಕಾ ಗಾಂಧಿಯವರನ್ನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು 2019ರಲ್ಲಿ. ಅದು ಏನು, AICC ಜನರಲ್ ಸೆಕ್ರೆಟರಿಯಾಗಿ ಉತ್ತರ ಪ್ರದೇಶದ ಪಶ್ಚಿಮ ವಿಭಾಗದ ಉಸ್ತುವಾರಿಯನ್ನು ಕೊಟ್ಟರು. ಇದು ಯಾವಾಗ? 2019ರಲ್ಲಿ. ಅದಾಗಿ 3 ವರ್ಷಕ್ಕೆ ಉತ್ತರ ಪ್ರದೇಶದ ಚುನಾವಣೆ ಬಂತು 2022ರಲ್ಲಿ. ಈ ಮಧ್ಯದಲ್ಲಿ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದಾದ್ಯಂತ ಸಂಚಾರ ಮಾಡಿದರು. ಅದೇ ಸಂದರ್ಭದಲ್ಲಿ ಉನ್ನಾವ್ ಅತ್ಯಾಚಾರ ಪ್ರಕರಣ ನಡೀತು. BJPಯ ಶಾಸಕರು ಭಾಗಿ ಎನ್ನುವಂಥ ಆರೋಪಗಳು ಬಂದವು. ಈಗಲೂ ಆ ಕೇಸು ಭಾಳ ಚರ್ಚೆಗೆ ಗ್ರಾಸ ಒದಗಿಸ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ರು. ಲಡ್ಕಿ ಹೂ ಮೇ ಲಡ್ ಸಕ್ತಿ ಹೂ ಅನ್ನುವಂಥ ಒಂದು ಘೋಷಣೆಯನ್ನು ಅವರು ಆ ಸಂದರ್ಭದಲ್ಲಿ ಕೊಟ್ಟರು. ಉನ್ನಾವ್ ರೇಪ್ ಕೇಸ್ದಲ್ಲಿ ಮಹಿಳೆಯೊಬ್ಬಳಿಗೆ, ಯುವತಿಯೊಬ್ಬಳಿಗೆ ಅನ್ಯಾಯ ಆಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಈ ಘೋಷಣೆ ಸಾಕಷ್ಟು ಪ್ರಚಾರ ಪಡಿತು. ಈ ಮುಖಾಂತರ ಮಹಿಳಾ ಮತದಾರರನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತು. ಆದರೆ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಇದು ಫಲ ಕೊಡಲೇ ಇಲ್ಲ ಸ್ನೇಹಿತರೆ. ಕಾಂಗ್ರೆಸ್ 2017ರಲ್ಲಿ ಗೆದ್ದಿದ್ದಕ್ಕಿಂತಲೂ ಕಡಿಮೆ ಸೀಟನ್ನು ಗೆಲ್ತು. ಈ ಬಾರಿ 399 ಸೀಟ್ಗಳಿಗೆ ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್, ಗೆದ್ದಿದ್ದು ಕೇವಲ 2 ಸೀಟ್. ಸೊ ಪ್ರಿಯಾಂಕಾ ಗಾಂಧಿಯವರ ನೇತೃತ್ವ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಲಾಭ ತಂದುಕೊಡಲೇ ಇಲ್ಲ. ಆದರೂ ಪ್ರಿಯಾಂಕಾ ಗಾಂಧಿಯವರು ಜನರಲ್ ಸೆಕ್ರೆಟರಿಯಾಗಿ ಮುಂದುವರೆದಿದ್ದರು. ಆದರೆ ತಮಗಿದ್ದಂತಹ ಉತ್ತರ ಪ್ರದೇಶದ ಉಸ್ತುವಾರಿಯನ್ನು ಅವರು ಬಿಟ್ಟುಕೊಟ್ಬಿಟ್ರು. ಆ ಒಂದು ಜವಾಬ್ದಾರಿಗೆ ಅವರು ರಾಜೀನಾಮೆ ಕೊಟ್ಟರು. ಆಫೀಸ್ ಬೇರೆಯವ್ರ ಥರ AICC ಜನರಲ್ ಸೆಕ್ರೆಟರಿಯಾಗಿ ಮುಂದುವರೆದ್ರು. ಏಕೆಂದರೆ ಸೋನಿಯಾ ಗಾಂಧಿ ಫ್ಯಾಮಿಲಿ, ನೆಹರು ಫ್ಯಾಮಿಲಿ ಅಂದರೆ ಏನಾದರೂ ಒಂದು ಸ್ಥಾನ ಇರಲೇಬೇಕಲ್ಲ, ಹಾಗೆ ಮುಂದುವರೆದಿತ್ತು. ಅದಾದ ನಂತರದಲ್ಲಿ ಪ್ರಿಯಾಂಕಾ ಗಾಂಧಿ 2024ರಲ್ಲಿ ವಯನಾಡಿಂದ ಗೆಲ್ತಾರೆ. ರಾಹುಲ್ ಗಾಂಧಿಯವರು ಬಿಟ್ಟುಕೊಟ್ಟಂತಹ ಕ್ಷೇತ್ರ. ಆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅವರು ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ. ಇತ್ತೀಚೆಗೆ ಅವರು ಲೋಕಸಭೆಯಲ್ಲಿ ಮಾತಾಡಿರೋದನ್ನು ನೀವು ನೋಡಿದಿರಿ. ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕೊಂಡ್ಬಂದರು, ಗಾಜಾ ಪರವಾಗಿ ಮಾತಾಡಿದ್ರು, ಅದೆಲ್ಲ ಸಾಕಷ್ಟು ಚರ್ಚೆ ಆಯಿತು. ಅದಾದ ನಂತರದಲ್ಲಿ ಮೊನ್ನೆಯ ಚಳಿಗಾಲದ ಅಧಿವೇಶನದಲ್ಲಿ ಅವರು ಮಾತಾಡ್ತಾ ತಮ್ಮ ಕ್ಷೇತ್ರದ ಸ್ಥಳೀಯ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಇಷ್ಟು ವರ್ಷ ರಾಹುಲ್ ಗಾಂಧಿ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಅವರು ಯಾವತ್ತೂ ಅವರ ಸ್ಥಳೀಯ ಕ್ಷೇತ್ರದ ಬಗ್ಗೆ ಮಾತಾಡಿದ್ದೇ ನೋಡಿಲ್ಲ ನಾವು. ಆದರೆ ಪ್ರಿಯಾಂಕಾ ಗಾಂಧಿ ಎಲ್ಲರೆದುರಿಗೆ ನಿತಿನ್ ಗಡ್ಕರಿ ಅವರನ್ನು ಕೇಳಿದ್ರು, ನನಗೆ ನೀವು ಅಪಾಯಿಂಟ್ಮೆಂಟ್ ಕೊಡಬೇಕು, ನಮ್ಮ ಕ್ಷೇತ್ರದಲ್ಲಿ ಕೆಲವೊಂದು ಕೆಲಸಗಳು ಬಾಕಿ ಇದೆ ಅಂತ. ನಿತಿನ್ ಗಡ್ಕರಿ ಅವರು ನೇರವಾಗಿ ಅಲ್ಲೇ ಉತ್ತರ ಕೊಟ್ಟರು, ನೀವು ಯಾವಾಗ ಬೇಕಾದ್ರೂ ಬನ್ನಿ ಅಂತ. ತಕ್ಷಣವೇ ಅವ್ರಿಗೆ ಅಪಾಯಿಂಟ್ಮೆಂಟು ಕೊಟ್ಟರು. ಅದು ಹೆಚ್ಚೆಚ್ಚು ಪ್ರಚಾರನೂ ಪಡೀತು. ನಿತಿನ್ ಗಡ್ಕರಿ ಅವರು ಪ್ರಿಯಾಂಕಾ ಗಾಂಧಿಯವರ ಅನೇಕ ಸಮಸ್ಯೆಗಳನ್ನು ಆಲಿಸಿದ್ರು, ಕೆಲವಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ಮಧ್ಯದಲ್ಲಿ BJP ಮತ್ತೊಬ್ಬ ನಾಯಕ ಕಿರಣ್ ರಿಜಿಜು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಏನು, ರಾಹುಲ್ ಗಾಂಧಿಗೆ ಹೋಲಿಸ್ಕೊಂಡ್ರೆ ಪ್ರಿಯಾಂಕಾ ಗಾಂಧಿ ಬೆಟರ್ ಅನಿಸುತ್ತಪ್ಪ, ಆಕೆಗೆ ಸ್ವಲ್ಪ ಸೆನ್ಸ್ ಇರಂಗಿದೆ, ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡ್ತಾರೆ ರಾಹುಲ್ ಗಾಂಧಿಗೆ ಹೋಲಿಸ್ಕೊಂಡ್ರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ನನಗೊಂದು ಅನಿಸೋದು ಏನು ಅಂತಂದರೆ, ಈ ಪ್ರಿಯಾಂಕಾ ಗಾಂಧಿ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ ಆಗ BJPನೂ ಕೂಡ ಒಂದು ಆಟ ಆಡೋದಕ್ಕೆ ಶುರು ಮಾಡಿದೆ ಅಂತ. ಯಾಕಂತಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಷ್ಟೂ ದಿನ ಅದು ಅಡ್ವಾಂಟೇಜ್ BJP. ಇದು ಇಡೀ ಭಾರತಕ್ಕೆ ಗೊತ್ತಿರುವಂಥ ವಿಚಾರ, ಎಲ್ಲ ರಾಜಕೀಯ ಪಂಡಿತರು ಮಾತಾಡುವಂಥ ವಿಚಾರ. ಒಂದು ವೇಳೆ ಯುವ ನಾಯಕತ್ವ ಬೇಕು ಅಂಥೇಳಿ
ಅಥವಾ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಬದಲಿಗೆ ಇನ್ಯಾರಾದರೂ ಪ್ರಬಲರಾದಂತಹ ಸ್ಥಳೀಯ ನಾಯಕರು, ಸ್ಥಳೀಯ ಮುಖಂಡರು ಏನಾದರೂ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸ್ಬಿಟ್ರೆ ಆ ಅಡ್ವಾಂಟೇಜ್ ಬಿ ಜೆ ಪಿಯಿಂದ ಹೋಗ್ಬಿಡುತ್ತಾ? ಹಾಗಾಗಿ ಒಂದು ವೇಳೆ ರಾಹುಲ್ ಗಾಂಧಿ ಹೋದ್ರೂ ಅದು ಸೋನಿಯಾ ಕುಟುಂಬದಲ್ಲೇ ಇರಬೇಕು, ಆಗಲೇ ಅದು ಅಡ್ವಾಂಟೇಜ್ ಬಿ ಜೆ ಪಿ. ಹಾಗಾಗಿ ಬಿ ಜೆ ಪಿ ಏನಾದರೂ ಪ್ರಿಯಾಂಕಾ ಹೆಸರನ್ನು ಮುನ್ನೆಲೆಗೆ ತಂದ ನಂತರದಲ್ಲಿ ಅದರಲ್ಲೂ ತಾನೂ ಸಹ ಆಟ ಆಡ್ತಿದೆಯಾ ಅನ್ನುವಂಥ ಅನುಮಾನಗಳು ಬರ್ತವೆ. ಒಟ್ಟಾರೆಯಾಗಿ ಪ್ರಿಯಾಂಕಾ ಗಾಂಧಿಯವರ ಹೆಸರು ಮುನ್ನೆಲೆಗೆ ಬಂದ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲೂ ಸಹ ಒಂದು ರೀತಿ ತಳಮಳ ಶುರುವಾಗ್ಬಿಟ್ಟಿದೆ. ಇದಕ್ಕೆ ಆದಷ್ಟು ಬೇಗ ತೆರೆ ಬಿದ್ದು ಅಲ್ಲಿನ ರಾಷ್ಟ್ರೀಯ ನಾಯಕತ್ವ ಯಾರ ಕೈಗೆ ಸಿಗುತ್ತೆ ಅನ್ನುವಂಥ ಕುತೂಹಲ ಈಗ ದೇಶದ ಜನರಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.